ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹೊನ್ನೇಗೌಡನಹಳ್ಳಿ ಮತ್ತು ಭೀಮೂರು ಗ್ರಾಮಕ್ಕೆ ಎರಡು ಸೇರುವಂಥ ಒಂದು ಜಮೀನು ಅಂತ ಹೇಳ್ಬೋದು. ಇದು ಬಾಳೆ ತೋಟ. ಮಧ್ಯಾಹ್ನ 2 ಗಂಟೆಗೆ ಹುಲಿ ಕಾಣಿಸ್ಕೊಂಡಿದೆ. ಇಲ್ಲಿ ರೈತರು ತಕ್ಷಣ ಅರಣ್ಯ ಇಲಾಖೆಗೆ ನಮ್ಮ ರೈತ ಸಂಘದ ವತಿಯಿಂದ ಕರೆ ಮಾಡಿ ತಿಳಿಸಿದ ಸಂದರ್ಭದಲ್ಲಿ 3 ಗಂಟೆಯ ಬಳಿಕ ಅವರು ತೋಟಕ್ಕೆ ಇಲ್ಲಿ ಬಂದಿದ್ದಾರೆ. ಆದರೆ ಇಲ್ಲಿ ಬಂದು ಒಂದು ಡ್ರೋನ್ ವ್ಯವಸ್ಥೆ ಮಾಡಿ ಎಲ್ಲಿದೆ ಅದು ಸೆರೆ ಹಿಡಿಯೋಕೆ ಅಂತ ಹೇಳಿದ ಸಂದರ್ಭದಲ್ಲಿ ಡ್ರೋನ್ಗೆ ಆಪರೇಟರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಪಟಾಕಿ ಹೊಡೆಯೋಕೆ ಅವರು ಸಜ್ಜಾಗಿದ್ರು. ಹಾಗಾಗಿ ನಮ್ಮ ರೈತ ಸಂಘರು ಪಟಾಕಿಯನ್ನು ಯಾವ ಕಾರಣಕ್ಕಾಗಿ ಹೊಡಿತಾ ಇದ್ದಾರೆ ನೀವು ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ಇಲ್ಲಿ ಸುತ್ತಮುತ್ತ ಕೂಲಿಗಾರರು ಎಲ್ಲ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯ ಅನೌನ್ಸ್ ಮಾಡದೆ ಇವರು ಏಕಾಏಕಿ ಪಟಾಕಿ ಹೊಡೆಯುವಂಥ ಕಾರ್ಯಾಚರಣೆನ ರೂಪಿಸ್ಕೊಂಡಿದ್ರು. ಹಾಗಾಗಿ ನಮ್ಮ ರೈತ ಸಂಘ ಯಾವುದೇ ರೀತಿ ಈ ಥರ ಮಾಡಬೇಡಿ, ಅಕ್ಕಪಕ್ಕದಲ್ಲೆಲ್ಲ ತೋಟದಲ್ಲಿ ಜಮೀನುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ತಡೆದಂಥ ಸಂದರ್ಭದಲ್ಲಿ ಇವಾಗ ಡ್ರೋನ್ನ ನಾವು ತರಿಸ್ತೀವಿ ಅಂತ ಹೇಳಿ ಮತ್ತು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಡ್ರೋನ್ ತರ್ಸೋಕ್ಕೆ ಅದನ್ನ ಆಪ್ರೇಟ್ ಮಾಡೋರೇ ಇಲ್ಲ, ವೈದ್ಯರು ಇಲ್ಲ, ಯಾವುದೇ ರೀತಿಯ ನಮಗೆ ಎಕ್ವಿಪ್ಮೆಂಟ್ಗಳೇ ಇಲ್ಲ ಅಂತ ಒಂದು ಬೇಜವಾಬ್ದಾರಿತನದ ಒಂದು ಉತ್ತರವನ್ನು ಇವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೇಳ್ತಾರೆ. ಇದೇ ರೀತಿ ಮುಂದುವರೆದ್ರೆ ರೈತರ ಜೀವಕ್ಕೆ ಎಲ್ಲಿ ಬೆಲೆ? ಇದೀಗ ಮೊನ್ನೆ ತಾನೇ ಭೀಮೂರು ಗ್ರಾಮದಲ್ಲಿ 2 ಹಸುಗಳ ಮಾರಣ ಹೋಮ ನಡೆದಿತ್ತು. ಅದೇ ಹುಲಿ ಈಗ ಈ ಹೊನ್ನೇಗೌಡನಹಳ್ಳಿ ಗ್ರಾಮದಲ್ಲಿ ಕಾಣಿಸ್ಕೊಂಡಿದೆ. ತಕ್ಷಣ ಇದನ್ನು ಕಾರ್ಯಾಚರಣೆ ನಡೆಸಿ ಅಂತ ನಾವು ಎಷ್ಟು ಒತ್ತಾಯಿಸಿದ್ರು ಕೂಡ ಇವರು ಇಷ್ಟೊಂದು ನಿರ್ಲಕ್ಷ್ಯತನ ವಹಿಸ್ತಾರೆ. ಈ ನಿರ್ಲಕ್ಷ್ಯತನದಿಂದಲೇ ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆ ಸಾಕಷ್ಟು ಮಾನವ ಮತ್ತು ಪ್ರಾಣಿ ಸಂಘರ್ಷ ನಡೀತಿರೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ಷ್ಮ ಕ್ರಮ ತಗೊಳ್ಬೇಕು. ಏನು ಈಶ್ವರ್ಯ ಖಂಡ್ರೆ ಅವರು ತಕ್ಷಣ ಏನೇ ಆದರೂ ಕೂಡ ಕಾರ್ಯಾಚರಣೆ ನಡೆಸ್ತೀವಂತ ಸಾಕಷ್ಟು ಬಾರಿ ನ್ಯೂಸ್ಗಳು ತಿಳಿಸಿದ್ದೀರಾ. ಆದರೆ ಏನು ನಡೀತಿದೆ ಸ್ವಾಮಿ ಕಾರ್ಯಾಚರಣೆ? ಯಾವುದೇ ರೀತಿಯ ಮಣ್ಣಂಗಟ್ಟಿ ಕೂಡ ಇಲ್ಲಿ ನಡೀತಾ ಇಲ್ಲ. ಭಾರಿ ಬೇಜವಾಬ್ದಾರಿತನದಿಂದ ಇಲ್ಲಿ ಅರಣ್ಯ ಇಲಾಖೆ ನಡ್ಕೊತಾ ಇದ್ದಾರೆ. ಸೂಕ್ತ ಕ್ರಮ ನೀವು ವಹಿಸ್ತಾ ಇದ್ದರೆ ನಮ್ಮ ರೈತ ಸಂಘದಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈತ.